2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇವಾಗ ಬರ್ತಾ ಇರೋದು ನಿಮಗೆ 4,000 ರೂಪಾಯಿ. ನಂಬಕ್ಕಾಗ್ತಾ ಅಲ್ವಾ? ಇದನ್ನ ನಾನೆಲ್ಲ ಹೇಳ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ಅವ್ರು ಹೇಳಿರೋಂಥ ಸ್ಟೇಟ್ಮೆಂಟ್ನ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೇನೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇವಾಗ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನೇನು ಅಪ್ಡೇಟ್ ಬರ್ತಿದೆ ಅದನ್ನ ನೀವು ತಿಳ್ಕೊಬೇಕಂದ್ರೆ ಜಸ್ಟ್ ಸಿಂಪಲ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೊನೆವರೆಗೂ ಕೂಡ ಮಧ್ಯೆ ಓಡಿಸ್ತಾನೆ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನೀವು ಪಡ್ಕೋತೀರಾ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ. ಇಷ್ಟು ದಿನ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೀವು ಯಾರ್ಯಾರು ಇವಾಗ 2,000 ರೂಪಾಯಿಗೆ ವೆಯ್ಟ್ ಮಾಡ್ತಿದ್ರೆ ನೀವು ಇವಾಗ ವೆಯ್ಟ್ ಮಾಡಬೇಕಾಗಿರೋದು 2,000ಕ್ಕಲ್ಲ 4,000 ರೂಪಾಯಿಗೆ. ಯಾಕೆ ಅಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಎಲ್ಲ ನಾವು ಆಗ್ತಾ ಇರೋದು, ಇವಾಗ 4,000 ರೂಪಾಯಿ ಆಗ್ತಾ ಇದೀವಿ ಮಹಿಳೆಯರಿಗೆ. 4,000 ರೂಪಾಯಿನ ಮಹಿಳೆಯರು ಪಡ್ಕೋತಾರೆ ಅಂತ. ಇವಾಗ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು, ಈ ಒಂದು 4,000 ಯಾವುದು ಅಂತ. ಏನಾದರೂ ಪೆಂಡಿಂಗ್ ಅಮೌಂಟ್ ಆಗ್ತಾ ಇದ್ದೀರಾ ಅಥವಾ ಏನಾದರೂ 12, 13ನೇ ಕಂತಿನ ಹಣ ಆಗ್ತಾ ಇದ್ದೀರಾ ಅಂತ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ರೇಷನ್ ಕಾರ್ಡ್ ಇರೋರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಒಂದು ಕನ್ಫರ್ಮ್ ಮಾಡಿದ್ದಾರೆ, ಬೇಳೆ ಮತ್ತು ಎಣ್ಣೆ ಉಚಿತ ಅಕ್ಕಿ ಜೊತೆ ಬರುತ್ತೆ ಅಂತ. ಅದು ಯಾವಾಗ ಬರುತ್ತೆ ಒಂದು ಡೇಟ್ ಕನ್ಫರ್ಮ್ ಆಗಿಲ್ಲ ಇನ್ನು. ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ಸ್ ಬಂದಾಗ ನೋಡೋಣ. ಮತ್ತು ನಾವು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಅನ್ನೋದ್ರ ಬಗ್ಗೆ ಬರೋದಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಮತ್ತು ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದೆ. ಮತ್ತು ಅದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಇವಾಗ ಸ್ಕಿಪ್ ಮಾಡೋದಕ್ಕೆ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 11ನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ರ. ಜಸ್ಟ್ ಒಂದೇ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬಂತು ಅಂದರೆ 1 ವರ್ಷ ಪೂರ್ತಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಂಡಾಗುತ್ತೆ. ಅಂದರೆ ಟೋಟಲ್ ಆಗಿ ನಿಮಗೆ 24,000 ಬಂದು ಫ್ರೀ ಆಗಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅದು ಕೂಡ ಮೊದಲೇ ಬಾರಿಗೆ, ಯಾವೊಂದು ವರ್ಷದಲ್ಲೂ ಕೂಡ ನಿಮಗೆ ಈ ರೀತಿ ಹಣ ಬಂದಿರಲಿಲ್ಲ, ಮೊದಲೇ ಬಾರಿಗೆ ಬಂದಿದೆ. ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇರೋದು ನಿಮಗೆ ಏನಾದ್ರು ಇಷ್ಟ ಆಗ್ತಾರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಖುಷಿನ ವ್ಯಕ್ತಪಡಿಸಿ. ಮತ್ತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನಪ್ಪ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು, ಮತ್ತು ಪ್ರೂಫ್ ಕೂಡ ಕೇಳ್ತೀರಾ. ಯಾಕೆಂದರೆ ಎಷ್ಟೊಂದು ಕಡೆ ವಿಡಿಯೋ ನೋಡ್ತಾ ಇರ್ತಾರೆ, ಎಲ್ಲೂ ಕೂಡ ನಿಮ್ಗೆ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಗ್ತಾ ಇರಲ್ಲ, ಸ್ವಲ್ಪ ಮಿಸ್ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಇವಾಗ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ, ಸರಿನಾ? ನಿಮಗೆ ಇಲ್ಲಿ ಪೆಂಡಿಂಗ್ ಅಮೌಂಟು ಸೇರಿಸಿ 4,000 ಅಲ್ಲ ಬರ್ತಾ ಇರೋದು, ಪ್ರತಿಯೊಬ್ಬರಿಗೂ ಕೂಡ 4,000 ರೂಪಾಯಿ ಬರುತ್ತೆ. ಹಾಗಾದರೆ ಇದು ಯಾವ ರೀತಿ ಬರುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮಗೆ ಬರಬೇಕಾಗಿರೋದು ಯಾವ ಹಣ? 12ನೇ ಕಂತಿ ಹಣ ಮತ್ತು 13ನೇ ಕಂತಿ ಹಣ. ಇದು ಕೂಡ ಯಾವ ತಿಂಗಳು ಹಣ ಅಂತ ಕೇಳಿದರೆ ನೀವು ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ, ಇವೆರಡೂ ತಿಂಗಳು ಹಣ ನಿಮಗೆ ಬರಬೇಕಾಗತ್ತೆ, ಸರಿನಾ? ಇವೆರಡೂ ತಿಂಗಳು ಹಣ ನಿಮಗೆ ಒಟ್ಟಿಗೆ 4,000 ರೂಪಾಯಿ ಬರುತ್ತೆ. ಯಾರು ಇದುವರೆಗೂ ಕೂಡ 11ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ನೆಕ್ಸ್ಟು 12, 13ಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ, ಇವೆರಡೂ ಕೂಡ ನೀವು ಒಟ್ಟಿಗೆ ರಿಸೀವ್ ಮಾಡ್ಕೋತೀರಾ. ಇದನ್ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಅದನ್ನ ನೀವು ಇಲ್ಲಿ ನೋಡ್ಬೋದು. ಅವ್ರೇನು ಹೇಳಿದ್ದಾರೆ ಅಂದರೆ ಇಲ್ಲಿ 2 ಕಂತಿನ ಹಣನೂ ಕೂಡ ನಾವು ಒಟ್ಟಿಗೆ ಹಾಕ್ತೀವಿ, ಜೊತೆಗೆ ಕೇವಲ 1 ವಾರದಲ್ಲಿ ಆಗ್ತೀವಿ ಅಂತ ಹೇಳಿದರೆ ಆ ಒಂದು ವಿಡಿಯೋ ಪ್ಲೇ ಆಗುತ್ತೆ. ನೋಡಾದ್ಮೇಲೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ. ಜುಲೈ ಮತ್ತು ಆಗಸ್ಟ್ದು ಕೂಡ ಇನ್ನು 1 ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ. ಹೌದು, ಒಮ್ಮೆನೇ ಹಾಕ್ತೀವಿ.